ಇತ್ತೀಚೆಗೆ ಅದನ್ನ ಆಯೋಗದ ತೀರ್ಪನ್ನ ಎತ್ತಿದ್ರು. ಯಾರೋ ಒಬ್ರು ಏನೋ ಅವರ ಒಂದು ಪ್ರಕರಣದಲ್ಲಿ ತಡೆಯನ್ನೇ ತಂದಿದ್ದಾರೆ. ಉಳಿದಂತೆ ಏನ್ ಆಯೋಗ 26 ಜನರು ಮಾಡಿದ್ದಾರೆ ಅವ್ರನ್ನೆಲ್ಲ ಕಪ್ಪು ಪಟ್ಟಿ ಇದ್ದಾರೆ. ರಾಜ್ಯ ಜಿಲ್ಲೆದ ಯಾರು ಅಂತ ನಾನು ಬ್ರೇಕಪ್ ತಂದಿಲ್ಲ. 20 ಅವರಿಗೆ ಡಿಸ್ಕ್ಲೋಸ್ ಮಾಡಕ್ ಬರೋದಿಲ್ಲ. ಅವರು ಮೋಸ್ಟ್ಲಿ ದುರ್ಬಳಕೆ ಇರ್ಬೋದು, ಗೊತ್ತಿಲ್ಲ. ಆ ಆದೇಶ ನೋಡ್ಬೇಕು, ನಾವು ಆದೇಶ ನೋಡಿಲ್ಲ. ಆದೇಶದಲ್ಲಿ ದುರ್ಬಳಕೆ, ನಿತ್ಯಾದ ಅರ್ಜಿ, ಏನೇನು ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಅಥವಾ ಕೆಲಸಕ್ಕೆ ಅಡ್ಡಿ ಈ ಕಾರಣಗಳಿಗೆ ಕಪ್ಪು ಪಟ್ಟಿ ಸೇರಿಸಲಿಕ್ಕೆ ಅವಕಾಶ ಇರುವಂತ ಅದ್ರಲ್ಲಿ ಯಾವುದೋ ಒಂದು ಅಂಶಗಳನ್ನೇ ಆ ಹಿಂದಿನ ಆಯುಕ್ತರುಗಳು ಮಾಡಿರುವಂತ. ನಾವು ಬಂದ ಮೇಲೆ ಯಾವ್ದು ಕಪ್ಪು ಪಟ್ಟಿಗೆ ಸೇರಿಸಿಲ್ಲ. ಈ ದೇಶದಲ್ಲಿ 20 ವರ್ಷಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಏನೇನು ಕ್ರಾಂತಿಗಳನ್ನು ಮಾಡಿದೆ ಅಂತ ನಿಮ್ಗೆ ಗೊತ್ತು. ಒಂದು ಸರ್ಕಾರವನ್ನ ಬದಲಾಯಿಸುವಂತದ್ದು, ಒಂದು ಸರ್ಕಾರವನ್ನು ಬುಡವೇಲ್ ಮಾಡುವಂತ ಶಕ್ತಿ ಈ ಮಾಹಿತಿ ಹಕ್ಕು ಕಾಯ್ದೆ ಇದ್ದುದನ್ನ ಸಾಬೀತಾಗಿದೆ. ಹಾಗಾಗಿ ಅದು ಸದ್ಬಳಕೆಯ ವ್ಯಾಪ್ತಿ ಇದೆ, ದುರ್ಬಳಕೆಯ ವ್ಯಾಪ್ತಿ ಇಲ್ಲ. ಸಹಜವಾಗಿ ಎಲ್ಲಾ ಕಾಯ್ದೆ ಇದ್ದಂಗೆ ಇಲ್ಲೂ ಕೂಡ ದುರ್ಬಳಕೆನೇ ಆಗ್ತಾ ಇಲ್ಲ ಅಂತ ನಾನು ಹೇಳಲ್ಲ. ಅದು ಇರುತ್ತೆ. ಅದನ್ನ ನಾ ಹೇಳಿದಲ್ಲ, ದುರ್ಬಳಕೆಯನ್ನ ಯಾವ ರೀತಿ ಅದನ್ನ ತೀರ್ಮಾನ ಮಾಡೋದು ಆಯೋಗ ಮತ್ತು ನ್ಯಾಯಾಲಯ. ಅದನ್ನ ನಾವು ಇಲ್ಲಿ ಸಾರ್ವಜನಿಕವಾಗಿ ಈ ದುರ್ಬಳಕೆ ಅಂತ ಹೇಳಲಿಕ್ಕೆ ಬರುವುದು. ಅದಕ್ಕೇನೆ ಕಪ್ಪು ಪಟ್ಟಿ ಬಂದಿರೋದು ನೋಡಿ. ಮಾಹಿತಿ ಹಕ್ಕು ಕಾಯ್ದೆ ಈ ದೇಶದಲ್ಲಿ ಪಾರದರ್ಶಕತೆ, ಅಂದ್ರೆ ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕು ಮತ್ತು ಉತ್ತರದಾಯಿತ್ವ ಇರಬೇಕು ಆಡಳಿತದಲ್ಲಿ, ಮತ್ತು ಭ್ರಷ್ಟಾಚಾರ ಮುಕ್ತವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಬಂದಿರುವಂತ ಕಾಯ್ದೆ. ಎಲ್ಲಾ ಕಾಯ್ದೆ ಅಂತೆ ಯಾವುದೇ ಹೇಳಿ ಎಲ್ಲಾ ಕಾಯ್ದೆ ಅಂತ ಇದು ಕೂಡ ದುರ್ಬಳಕೆ ಆಗತ್ತೆ ಅಂತ ನಾವು ಪ್ರಿಜುಡೈಸ್ ಆಗಿರುವಾಗೂ ಇಲ್ಲ. ಅದನ್ನು ತೀರ್ಮಾನ ಮಾಡೋದು ಆಯೋಗ ಮತ್ತು ಇದು ಅಂತದಕ್ಕೆ ಏನ್ ಮಾಡ್ಬೋದು ಅಂತ ನ್ಯಾಯಾಲಯ ನಮ್ಮ ಆಯೋಗದ ಅಂತಂದ್ರೆ ನಮ್ಗೆ ಮನವರಿಕೆ ಆಗ್ತದೆ. ನಾವು ಅಂತವ್ರನ್ನ ಎಂಟರ್ಟೈನ್ ಮಾಡೋದಿಲ್ಲ, ಅಂತದನ್ನು ಮಾಡೋದಿಲ್ಲ ದುರ್ಬಳಕೆ. ಆದ್ರೆ ಒಂದಂತೂ ನಿಜ, RTI ಕಾಯ್ದೆಯನ್ನ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನೇ ವೃತ್ತಿ ಮಾಡ್ಕೊಂಡ್ರೆ ಅದಕ್ಕೆ ಅವಕಾಶ ಅಂತಕ್ಕೆ ನಾವು ಆಯೋಗ ಸೊಪ್ಪಾಗ ಯಾವುದೇ ಕಾರಣಕ್ಕೆ ಅಂತವ್ರನ್ನ ನಾವು ಎಂಟರ್ಟೈನ್ ಮಾಡೋದಿಲ್ಲ. ಸುಮ್ಮನೆ ಅದರ ಹೆಸರಲ್ಲಿ ಈ ಹೆಸರಲ್ಲಿ ದುರ್ಬಳಕೆ ಮಾಡೋದು, ಮಾಧ್ಯಮಗಳ ಹೆಸರಲ್ಲಿ ದುರ್ಬಳಕೆ ಮಾಡೋದು, ಕಾರ್ಯಕರ್ತರ ಹೆಸರಲ್ಲಿ ದುರ್ಬಳಕೆ ಮಾಡೋದು, ಈ ರೀತಿ ಎಕ್ಸ್ಟ್ರಾಕ್ಷನ್ ಮಾಡೋದು ಅಂತದಿದ್ರೆ ದೂರುಗಳಿದ್ರೆ ನಾವು ಅಂತದಕ್ಕೆ ನಾವು ಅವಕಾಶ ಕೊಡುದಿಲ್ಲ. ಅದನ್ನ ನಾವು ಕಪ್ಪು ಪಟ್ಟಿಯ ವ್ಯಾಪ್ತಿಗೆ ತರ್ತೀವಿ. ಆಗ ಅಂತ ಸಂಬಂಧ RTI ಕಾಯ್ದೆಯ ಕಲಂ 3 ಏನಿರುತ್ತೆ, ಹಾಗಾದ್ರೆ ಕಲಂ 3 ಏನಿರುತ್ತೆ, ಈ ದೇಶದ ಪ್ರಜೆ ಅಂತ ಇರುತ್ತೆ. ಒಂದು ಸಂಸ್ಥೆ ಅಂತ ಹೇಳ್ಕೊಂಡು ಸಂಸ್ಥೆ ಹೆಸರಲ್ಲಿ ಅಧ್ಯಕ್ಷರು ಅಂತ ಅರ್ಜಿ ಹಾಕೋಕಿಲ್ಲ. ಅಧ್ಯಕ್ಷನಿಗೆ ಹೆಸರು ಬೇಕು, ವಿಳಾಸ ಬೇಕು. ಕಾಯ್ದೆಯಲ್ಲಿರುವಂತದ್ದು ಬಹಳ ಸ್ಪೆಸಿಫಿಕ್ ಆಗಿ ಹೆಸರು, ವಿಳಾಸ ಮುಖ್ಯ. ಅದು ಹೊರತು ಅದು ಬಿಟ್ಟು ಬೇರೆನವ್ರನ್ನ ನಾವು ಕೇಳುವಾಗ ಈ ದೇಶದ ಪ್ರಜೆ ಅಂತ ತಪ್ಪು ಆದ್ರೆ ಹುಡುಗು ಮಾಹಿತಿ ಕೊಡ್ಬೇಕು. ಅವರ RTI ಕಾರ್ಯಕರ್ತ ಇರುವಂತ ಸಮಾಜ ಗುರುತು ಮಾಡಬೇಕು, ಸೆಲ್ಫ್ ಡಿಕ್ಲರೇಷನ್ ಅಲ್ವಾ. ಸಮಾಜ ಸೇವಕ ಅಂತ ಗುರುತದ್ದು ನಾನೇ ಹೇಳ್ಕೊಂಡು ಗೊತ್ತಾ ಸಮಾಜ ಸೇವಕನಾಗ್ತೀನ? ಅದು ಏನು ಗೊತ್ತಾ, ಅದು ಒಂದು ಭಾಗ. ಅಂದ್ರೆ ಅವನ ಹೆದರಿಸೋದು ಅಥವಾ ಮಾಹಿತಿ ಪಡೆಯಲಿಕ್ಕೆ ಒಂದು ಕಸರತ್ತಿನ ಒಂದು ಭಾಗ. ಅದಕ್ಕೆ ಆದ್ಯತೆ ಕೊಡೋದು ಬಿಡೋದು ಮಾಹಿತಿ ಅಧಿಕಾರಿಗಳ ಇದು ಹೊಣೆಗಾರಿಕೆ. ನಾವು ಅದನ್ನು ಹೇಳಿದ್ದೀವಿ. ಆ ಕಾಯ್ದೆಯ ಬಳಸಿ ಆತ ಸಮಾಜದಲ್ಲಿ ರಚನಾತ್ಮಕ ಬದಲಾವಣೆ ತಂದಾಗ ಸಮಾಜವೇ ಅದನ್ನ ಡಿಕ್ಲೇರ್ ಮಾಡ್ತಿದೆ. ಟ್ರೂ RTI ಆಕ್ಟಿವಿಸ್ಟ್ ಮತ್ತೆ ಟ್ರೂ ಸೋಷಿಯಲ್ ಚೇಂಜರ್ ಅಲ್ವಾ, ಮಾಡಿದೆಯಲ್ಲ. ಕಾನೂನಲ್ಲಿ ಇದೆಯಲ್ಲಪ್ಪ, ಕಾನೂನಲ್ಲಿ ಪೊಲೀಸಿಗೆ ಇದಿದೆ, ಕಾನೂನಲ್ಲಿ ಇದೆಯಲ್ಲ. ಎಲ್ಲ ದುರ್ಬಳಕೆಯನ್ನ ಇದು ಒಂದು ದುರ್ಬಳಕೆನೆ, ಎಲ್ಲ ಬ್ಲಾಕ್ ಮೇಲ್ ಅಂತ ಇದು ಒಂದು ಬ್ಲಾಕ್ ಮೇಲ್. ಕಡಿವಾಣ ಹಾಕ್ಲಿಕ್ಕೆ ಸರ್ ಇರೋದೇನು, ನಮ್ಮ ಹತ್ರ ಬಂದಾಗ ಅದು ದುರ್ಬಳಕೆ ಆಗ್ತಾ ಇದೆ ಅಂತ ನಮ್ಮ ಮನವರಿಕೆ ಆದ್ರೆ ಅಲ್ವಾ. ಹೌದು. ಈ ಕಾಯ್ದೆಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ದಂಡ ಮತ್ತು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಆದ್ರೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿಗೆ ದಂಡ ಹಾಕಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಆದ್ರೆ KCSR ರೂಲ್ಸ್ ಅಂದ್ರೆ ಸಾರ್ವಜನಿಕ ಸೇವಾ ನಿಯಮಾವಳಿ ಪ್ರಕಾರ
ಅವನ ಮೇಲೆ ಶಿಸ್ತು ಕ್ರಮಕ್ಕೆ ಅವಕಾಶ ಇದೆ. ಫಸ್ಟ್ ಅಪರೇಟ್ ಕೂಡ ಅವನ ಜವಾಬ್ದಾರಿಯಿಂದ ನುಣುಚಿಕೊಂಡ್ರೆ ಮಾಡ್ತೀವಿ. ಬಟ್ ನಾವು ಸರ್ಕಾರದ ಶಿಫಾರಸು ಮಾಡಿದ್ದೀವಿ, ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಪ್ರಥಮ ಮೇಲ್ಮನೋಧಿಕಾರಿಗಳು ಕೂಡ ಅವರ ಜವಾಬ್ದಾರಿಯನ್ನು ಮಾಡದೆ ಹೋದರೆ ಅವರಿಗೆ ಕಠಿಣವಾದಂಥ ಶಿಸ್ತು ಕ್ರಮಕ್ಕೆ ಬೇಕಾದಂಥ ನಿಯಮಾವಳಿಯನ್ನು ರೂಪಿಸಬೇಕು ಅಂತ ಶಿಫಾರಸು ಮಾಡಿದ್ದೀವಿ. ಅದು ಕಾಯ್ದೆಯ ಭಾಗ ಆಗುವುದಿಲ್ಲ, ನಿಯಮದ ಭಾಗವಾಗಿ ಬರುತ್ತೆ. ಕಾಯ್ದೆ ಇಟ್ಸ್ ಎ ಸೆಂಟ್ರಲ್ ಆಕ್ಟ್ ಅಲ್ಲ. ಈಗ 2005 ಕಾಯ್ದೆ ಬಂದ ಮೇಲೆ 19ರಲ್ಲಿ ತಿದ್ದುಪಡಿ ಆಯಿತು. 19ರಲ್ಲಿ ತಿದ್ದುಪಡಿ ಆದ ನಂತರ ಟೆನ್ಯೂರ್ ಅದು ಬಿಟ್ರೆ ಈಗ ಬಹುಶಃ ಅದಕ್ಕೆ ಬೇರೆ ಬೇರೆ ಸಹಜವಾಗಿ ಬ್ಯೂರೋಕ್ರಸಿ ಅಂದ್ರೆ ಒಟ್ಟು ರೂಲಿಂಗ್ ಕ್ಲಾಸ್ ಏನಿರುತ್ತೋ ಜನರನ್ನ ಪ್ರಶ್ನೆ ಮಾಡೋದು ಇಷ್ಟಪಡಲ್ಲ. ಅದು ಯಾವುದೇ ಸಂದರ್ಭದಲ್ಲೂ ಕೂಡ ಅಷ್ಟೇ. ಅಂದ್ರೆ ಜನರು ಹೆಚ್ಚು ಮುಕ್ತವಾಗಿ ಪ್ರಶ್ನೆ ಮಾಡೋದನ್ನ ಇಷ್ಟಪಡಲ್ಲ. ಬಟ್ ನಮ್ಮ ಕಾನ್ಸ್ಟಿಟ್ಯೂಷನಲ್ ಸ್ಪಿರಿಟ್ ಅಲ್ಲಿ ಇದೆ 19 ಸಬ್ ಕ್ಲಾಸ್ 1 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಲ್ಲಿ. ಸೊ ಹಾಗಾಗಿ ಮಾಹಿತಿ ಹಕ್ಕನ್ನು ಕೂಡ ಸುಪ್ರೀಂ ಕೋರ್ಟ್ ಒಂದು ತೀರ್ಪಿನಲ್ಲಿ ಇದು ಫಂಡಮೆಂಟಲ್ ರೈಟ್ ನ ಭಾಗ ಅಂತ ಹೇಳಿದೆ. ಸೊ ಹಾಗಾಗಿ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಆಯುಕ್ತರ ಟೆನ್ಯೂರ್ ಸಂಬಂಧಪಟ್ಟಂತೆ ಹೊರತಾಗಿ ಕಾಯ್ದೆ ದುರ್ಬಲ ಮಾಡ್ಲಿಕ್ಕೆ ಅಂತ ತಿದ್ದುಪಡಿ ಆಗಿಲ್ಲ, ಇವಾಗ ಆಗಿಲ್ಲ. ಇಲ್ಲ ಹಾಗೆ ನಿಮ್ಗೆ ಪ್ರೆಸ್ ಆಕ್ಟ್ ಅಲ್ಲಿ ಪ್ರಾವಿಷನ್ ಇದೆಯಲ್ಲ, ನಿಮಗೆ ಫ್ರೀ ಪ್ರೆಸ್ ಇದೆಯಲ್ಲ, ಅತಿ ಹೆಚ್ಚು ಮಾಹಿತಿ ಕೊಡೋದು ಮಾಹಿತಿ ಹಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳು ನಿಮ್ಗೇನೆ. ನೋಡಿ, ಮಾಹಿತಿ ಹಕ್ಕು ಕಾಯ್ದೆ ಒಂದು ಒಳ್ಳೆ ಕಾಯ್ದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ಬಲಿಷ್ಠವಾಗಿ ಇನ್ನೂ ನಿಲ್ಬೇಕು, ಸುಭದ್ರವಾಗಿರ್ಬೇಕು. ಈ ದೇಶದ ಪ್ರಜೆಗೆ ಈ ಆಡಳಿತದಲ್ಲಿ ಏನಾಗುತ್ತೆ, ಈ ಆಡಳಿತ ನಡೆಯುವಂಥದ್ರಲ್ಲಿ ಏನೇನು ನಿರ್ಣಯಗಳು, ಯಾರು ಅಧಿಕಾರಶಾಹಿ ನಡೆಸುವಂಥ ಯಾವುದೇ ತೀರ್ಮಾನಗಳು ಅದು ನೇರ ಎಫೆಕ್ಟ್ ಆಗೋದು ಪ್ರಜೆ ಮೇಲೆ. ಸೊ ಪ್ರಜೆಗೆ ಆ ಹಕ್ಕಲ್ವಾ, ಆ ಹಕ್ಕನ್ನ ಬಳಸ್ಕೊಳ್ಳಿಕ್ಕೆ ಇರುವಂತ ಈ ಕಾಯ್ದೆ. ಇದು ಇನ್ನಷ್ಟು ಗಟ್ಟಿಯಾಗಿ ಉಳಿಬೇಕಂದ್ರೆ ಸಾರ್ವಜನಿಕರು ಗುಣಮಟ್ಟದ ಸದುದ್ದೇಶದ ಸಾರ್ವಜನಿಕ ಹಿತಾಸಕ್ತಿ, ಗುಣಮಟ್ಟದ ಸದುದ್ದೇಶದ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಹೆಚ್ಚು ಹಾಕಿದ್ರೆ ಸಹಜವಾಗಿ ಕಾಯ್ದೆ ಬಲಿಷ್ಠವಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಈ ನಾಡಿನ ಸುಧಾರಣೆಗೆ ಸಹಾಯ ಆಗುತ್ತೆ. ಆದರೆ ಇದನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಅವಕಾಶ ಕೊಡಬಾರ್ದು, ಅಂತವ್ರನ್ನ ಸಮಾಜನೇ ಹೊರಗಿಡಬೇಕು. ಆಮೇಲೆ ಸಾರ್ವಜನಿಕರಿಗೂ ಕೂಡ ನಮ್ಮ ಮನವಿ ಏನು ಅಂದ್ರೆ ಈ ಕಾಯ್ದೆಗೆ ಸೀಮಿತವಾಗಿ ಮಾತಾಡ್ಬೇಕು ನಾವು. ಇದು ದಾಖಲೆ, ಪತ್ರ, ಡಿಸ್ಕ್ಲೋಸರ್ ಮತ್ತು ನಾನ್ ಡಿಸ್ಕ್ಲೋಸರ್ ಇಷ್ಟಿಗೆ ಸೀಮಿತ. ನಾವು ಎರಬೆನ್ಸಿ ಮಾಡೋದು, ಬಾಯಿ ಬಂದಂಗೆ ಮಾತಾಡೋದು, ಏನಂತ ನೀವು ಹೇಳಿದಂಗೆ ಕೆಟ್ಟ ಪದಗಳು ಬಳಕೆ ಮಾಡೋದು, ಕೂಗಾಡೋದು, ಇದಕ್ಕೆ ಕೂಗಾಡೋದು ಯಾವುದೇ ಪರಿಹಾರ ಇಲ್ಲ. ಅಂತ ಕೂಗಾಡಿದ್ರೆ ಆಯೋಗದ ಮುಂದೆ ಮತ್ತು ಕೂಗಾಡಿದ್ರೆ ಮಾತ್ರ ಅದಕ್ಕೆ ನಾವು ಸೊಪ್ಪ ಅದರಲ್ಲಿ ಹಿಂದೆ ಎದುರಿಸ್ಕೊಂಡೆಲ್ಲ ಮಾಡಿರ್ಬೋದು. ನಾವು ಸಾರ್ವಜನಿಕ ಕ್ಷೇತ್ರದಿಂದ ಬಂದವರು, ನಮ್ಗೆ ಗೊತ್ತಿದೆ, ನಮ್ಗೆ ಅರ್ಜಿ ನೋಡೋದಾಗಲ್ವೇ? ಏನಾದ್ರೆ ಇಷ್ಟು ವರ್ಷ ಕೆಲಸ ಮಾಡಿ ನಿಮ್ಗೆ ಇದ್ರಲ್ಲಿ ಏನಿದೆ ನೀವು ಹೇಳ್ತಿದ್ದೀರಿ, ದುರ್ಬಳಕೆ ಸದ್ಬಳಕೆ ಯಾವುದು ಅಂತ ಇವ್ಯಾಲ್ಯೂಯೇಟ್ ಮಾಡೋ ಶಕ್ತಿ ನಿಮ್ಗೆ ಇಲ್ವಾ? ಹಾಗೆ ಆ ಶಕ್ತಿ ಪ್ರಕಾರ ಏನದು ಕಾಮನ್ ಸೆನ್ಸ್ ಮೇಲೆ ನಡ್ಕೊಂಡು ಇಲ್ಲ. ಅದನ್ನ ನಾ ಹೇಳಿದ ಕ್ರಿಮಿನಲ್ ಅಂತ ಡಿಸೈಡ್ ಮಾಡೋದು AIO ಅಲ್ಲ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಲ್ಲ. ಯಾರು ಡಿಸೈಡ್ ಮಾಡೋದು? ಈ ನೆಲದ ಕಾನೂನು, ಈ ನೆಲದ ನ್ಯಾಯಾಲಯಗಳು, ಅಥವಾ ಹೌದಲ್ಲ, ಅಲ್ಲಿ ತೀರ್ಮಾನ ಆಗುತ್ತೆ. ಈವನ್ ಜೈಲ್ ಇರ್ತಕ್ಕಂಥ ಕೈದಿಗಳು ಕೂಡ ಆರ್ಟಿ ಅರ್ಜಿ ಹಾಕಬೇಕು ಅಂತ ಹೇಳಿ ಕೆಲವು ಫೋರಂಗಳು ಚರ್ಚೆ ಮಾಡಿದೆ. ಓಕೆ, ಜೈಲ್ ಇರ್ತಕ್ಕಂಥ ಕೈದಿಗಳು ಕೂಡ ಆರ್ಟಿ, ಯಾಕಂದ್ರೆ ಜೈಲಲ್ಲಿ ಕೂಡ ಅನ್ಯಾಯಗಳು ಆಗ್ಬೋದು. ಓಕೆ, ಹಾಗಾಗಿ ಜೈಲ್ ಇರ್ತಕ್ಕಂಥ ಕೈದಿಗಳು ಕೂಡ ಆರ್ಟಿಯನ್ನು ಬಳಕೆ ಮಾಡೋದ್ರ ಬಗ್ಗೆನೇ ಪರ ವಿರೋಧ ಚರ್ಚೆಗಳು ಕೂಡ ದೇಶದಲ್ಲಿ ನಡೀತಾ ಇದೆ. ನಾವು ಬಂದಿರೋದು ಉದ್ದೇಶ ಮಾಹಿತಿ ಹಕ್ಕು ಕಾಯ್ದೆ ಅಧಿಕಾರಿಗಳಿಂದ ನೀವು ಸೆನ್ಸಿಬಲ್ ಆಗಿ ಕಾಲಕ್ಕೆ ವಿಲೇವಾರಿ ಮಾಡಬೇಕು, ಉತ್ತರ ಕೊಡಬೇಕು, ಮಾಹಿತಿ ಕೊಡಬೇಕು ಅಂತ ಹೇಳಿಕೆ ಒಂದು. ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಿಮಗೆ ಕಾಯ್ದೆಯಲ್ಲಿ ನೀವೇನಾದ್ರು ನಿಜವಾಗ್ಲೂ ಮಾಹಿತಿ ಅರ್ಜಿದಾರರನ್ನ ನೀವೇನಾದ್ರು ಕೋರಿದ ಅರ್ಜಿದಾರರನ್ನ ನೀವು ಸತಾಯಿಸಿದ್ರೆ 25,000 ದಂಡ ಮತ್ತೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮುಲಾಜಿ ಇಡಲ್ಲ, ನಮ್ಗೆ ಆಯೋಗಕ್ಕೆ ಮನವರಿ. ಆದ್ರೆ ಎರಡನೇದು, ನಿಜವಾಗ್ಲೂ ಒಬ್ಬ ಮಾಹಿತಿ ಕೇಳುವಂತವರಿಗೆ ಅರ್ಜಿದಾರನಿಗೆ ನಿಜವಾಗ್ಲೂ ಅವನಿಂದ ಅನ್ಯಾಯ ಇದೆ, ಮಾಹಿತಿ ಕೊಡೋದ್ರಲ್ಲಿ ವಿಳಂಬದಿಂದನೋ ಅಥವಾ ಕೊಡೋದ್ರಿಂದ ಅವರಿಂದ ಪರಿಹಾರ ಕೊಡಿಸ್ಲಿಕ್ಕೆ ಕೂಡ ಅವಕಾಶ ಇದೆ ಕಾಯ್ದೆಯಲ್ಲಿ, ಪರಿಹಾರ ಕೂಡ ಕೊಡ್ತೀವಿ. ಹಾಗಾಗಿ ಈ ಕಾಯ್ದೆ ಬಹಳ ಸರಳ ಕಾಯ್ದೆ, ಆದ್ರೆ ಗಂಭೀರ ಕಾಯ್ದೆ ಅಂತ ಅವರಿಗೆ ನಾವು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿದ್ವಿ.
ಸಾರ್ವಜನಿಕರನ್ನ ಯಾಕೆ ಭೇಟಿ ಮಾಡ್ತೀವಿ ಅಂತ ಕೇಳ್ಬೋದು. ಸಾರ್ವಜನಿಕರು ಅರ್ಜಿ ಹಾಕ್ತಾರೆ, ಕೊಡ್ತೀನಿ ಅಂತಲ್ಲ, ಸಾರ್ವಜನಿಕರಿಗೆ ಕೆಲವು ಅನುಭವಗಳಿರ್ತವೆ, ಎಲ್ಲೆಲ್ಲಿ ಲೋಪಗಳಿದ್ದಾವೆ, ಅದನ್ನ ನಮಗೆ ನ್ಯಾಯಾಲಯದ ಆಯೋಗದಲ್ಲಿ ತೀರ್ಮಾನ ತಗೊಳ್ಳಿಕ್ಕೆ ಸಹಕಾರಿ ಆಗ್ಬೋದು. ಅದನ್ನ ಅವರಿಂದ ಕೂಡ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ಅಂತ ಬಂದಿದ್ದೀವಿ. ನಿಮ್ಮಿಂದ ಕೂಡ ಮಾಧ್ಯಮದಿಂದ ಕೂಡ ಫೀಡ್ಬ್ಯಾಕ್ ಇದ್ರೆ ಹೇಳ್ಬೋದು. ಯಾಕಂದ್ರೆ ಗೊತ್ತಿಲ್ಲ ಅಲ್ಲ, ನಾವು ಕೆಳ ಹಂತದಲ್ಲಿ ಈ ತರದ ಸ್ವರೂಪ ಇರ್ತವಲ್ಲ, ಬೇರೆ ಬೇರೆ ಸ್ವರೂಪ ಇರ್ತದೆ ಮಾಹಿತಿ ಕೇಳೋದು ಕೊಡೋದ್ರಲ್ಲಿ, ಅರ್ಜಿದಾರ ಮತ್ತು ಅವರ ಸಂಬಂಧಗಳು ಯಾವ ಹಂತದಲ್ಲಿ ಏನೇನಾಗುತ್ತೆ ಅಂತ, ಅದಕ್ಕಾಗಿ ಬಂದಿರೋದು. ಶಿಸ್ತು ಕ್ರಮದಲ್ಲಿ ನೋಡಿದ್ರೆ ತುಂಬಾ ಇದ್ದಾರೆ. ಈಗ ದಾಖಲೆಯನ್ನ ನಾಶ ಮಾಡಿದ್ದಾನೆ ಅಂತ ನಮಗೆ ಮನವರಿಕೆ ಆಗುತ್ತೆ. ತಕ್ಕ ಅಧಿಕಾರಿಗೆ ಮನವರಿಕೆ, ಒಬ್ಬ ಶಾಶ್ವತ ದಾಖಲೆ ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್ 2010 ಪ್ರಕಾರ FIR ಮಾಡಿದ್ರೆ ಅವರ ಸಾರ್ವಜನಿಕ ಮಾಲೀಕ ಮತ್ತು ಮೇಲಧಿಕಾರಿ ಆ ಅಧಿಕಾರಿ ಮೇಲೆ ಫೈನ್, ಅವರಿಗೆ 5 ವರ್ಷ ಜೈಲು. 2010 ಕಾಯ್ದೆ ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್. ನಾವು ಅಂತ ಸಂದರ್ಭಗಳು ಬಂದಾಗ ನಾವು ಅದನ್ನು ಕೂಡ ಹೇಳ್ತೀವಿ, ನೀವು FIR ಮಾಡಬೇಕು. ಪಬ್ಲಿಕ್ ರೆಕಾರ್ಡ್ಸ್ ನಿಯಮಗಳು 2013 ಕೂಡ ಅದಕ್ಕೆ ಪೂರಕವಾಗಿದೆ. ಶಿಸ್ತು ಕ್ರಮ ಅಂದ್ರೆ ಅವ್ರಿಗೆ ಅವರ KCSR ರೂಲ್ಸ್ ಅಲ್ಲಿ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಅವ್ರನ್ನ ಅಮಾನತಲ್ಲಿ ಇಡ್ಬೋದು, ಅವ್ರನ್ನ ಇನ್ಕ್ರಿಮೆಂಟ್ ಕಟ್ ಮಾಡಬಹುದು. ಮಾಡಿರೋದು ಇದಾವೆ, ಕೆಲಸ ಕಳ್ಕೊಂಡಿದ್ದಾರೆ, ಡಿಸ್ಮಿಸ್ ಆಗಿದ್ದಾರೆ. ಮಾಹಿತಿ ಹಾಕೋದು ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಮಾಹಿತಿ ಕೊಟ್ಟಿಲ್ಲ, ನಿಜವಾಗ್ಲೂ ದಿನ ತಗೊಂಡು ಕೆಲಸದಿಂದ ಡಿಸ್ಮಿಸ್ ಆಗಿರೋದು ಉದಾಹರಣೆಗಳು ಕೂಡ ಇಲ್ಲಿ. ಅವರ ನಿವೃತ್ತ ಅಂದ್ರೆ ಅವರ ಇತಿಮಿತಿ ಇದೆ. KCSR ರೂಲ್ ಪ್ರಕಾರ ಇದು ಕಟ್ ಮಾಡ್ಬೋದು, ಏನು ಬೆನಿಫಿಟ್ನೆಲ್ಲ ಕಟ್ ಮಾಡೋದು. ಆಮೇಲೆ ನಡೀತಾ ಇದೆ, ಡಿಪಾರ್ಟ್ಮೆಂಟ್ ಎಂಕ್ವೈರಿ ನಡೀತಾ ಇದೆ, ಪೆನ್ಷನ್ ಸೆಟ್ಲ್ ಆಗಲ್ಲ, ಮಾರ್ಕ್ಸಲ್ಲ. ಅವರ CS ಅವರ ಸೇವಾ ಪುಸ್ತಕದಲ್ಲಿ ನಮೂದಾಗತ್ತೆ. ಡಿಪಾರ್ಟ್ಮೆಂಟ್ ಎಂಕ್ವೈರಿ ಆದ್ರೆ ಇನ್ಕ್ರಿಮೆಂಟ್ ಕಟ್ ಆಗುತ್ತೆ ಅಲ್ವಾ? ಹೌದು, 30 ದಿನದೊಳಗೆ ಅವರು ಮಾಹಿತಿ ಕೊಡ್ಬೇಕು. ಮೇಲ್ಮನವಿ ಅರ್ಜಿದಾರ ಅರ್ಜಿ ಹಾಕಿ 30 ದಿನದೊಳಗಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾವುದೇ ಒಂದು ಸ್ವರೂಪದ ಮಾಹಿತಿಯನ್ನು ಇದ್ದ ಲಭ್ಯ ಇರುವ ಮಾಹಿತಿಯನ್ನು ಕೊಡ್ಬೇಕು. ಏನು ಅವ್ರದ್ದು ಅಲ್ಲದಿದ್ರೆ ಅವರು ನಿಯಮ ಕಲಂ 6(3) ಪ್ರಕಾರ ವರ್ಗಾಯಿಸಬೇಕು. ಅಥವಾ ಒಂದು ಹಿಂಬರ ಕೊಟ್ಟು ಮಾಹಿತಿ ಇಷ್ಟಿದೆ, ದಾಖಲೆಗಳಿದೆ, ಬರೀ 2J ಪ್ರಕಾರ ಬಂದು ಪರಿಶೀಲನೆ ಮಾಡಿ ಅಂತ ಹೇಳ್ಬೋದು. ಅಥವಾ ಇಷ್ಟು ದಾಖಲೆಗಳು ಲಭ್ಯ ಇದೆ, ಇಷ್ಟು ದುಡ್ಡು ಕಟ್ಟಿ ಪೇಜಿಗೆ 2 ರೂಪಾಯಿ ನಿಂತಿದೆ, ಹಿಂಬರ ಕೊಟ್ಟು ಅಷ್ಟು ದುಡ್ಡನ್ನು ಶುಲ್ಕವನ್ನ ಕಟ್ಟಿಸಿ ಕೊಡ್ಬೋದು. ಯಾವುದು ಈಗ ಪೇಜಿಗೆ ಇಷ್ಟು ದಾಖಲೆಗಳ ಕಡತಗಳನ್ನು ಕೇಳ್ತೀರಿ, ಒಂದು 100 ಪೇಜಿ 200 ಪೇಜ್ ಆಗುತ್ತೆ, ಒಂದು ಪೇಜಿಗೆ 2 ರೂಪಾಯಿ ಕಟ್ಟಿ ತಗೋಬೇಕು. BPL ಕಾರ್ಡ್ದಾರರಿಗೆ ಈಗಿನ ಪ್ರಕಾರ ನಿಯಮ ಪ್ರಕಾರ BPL ಕಾರ್ಡ್ದಾರ ಅವನ ಕಾರ್ಡ್ ಜೊತೆಗೆ ಅವನ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ 100 ಪೇಜ್ವರೆಗೂ ಉಚಿತವಾಗಿ ಕೊಡ್ತಾರೆ. ಹೌದು, BPL ಕಾರ್ಡ್ದಾರರಿಗೆ ಅರ್ಜಿ ಶುಲ್ಕ ಇರೋದಿಲ್ಲ, 100 ಕೊಡುತ್ತಂತ ಉಚಿತ ಕೊಡ್ಬೇಕು ಅಂತೇಳಿ ನಿಯಮ ಇದೆ. 10 ರೂಪಾಯಿ ಶುಲ್ಕ ಇದೆಯಲ್ಲ ಸರ್, ಅದು ಸರ್ ಕೊಟ್ಟಿಲ್ಲ ಅಂತಂದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ತನ್ನ ಸ್ವಂತ ಖರ್ಚಿನಿಂದ ಆ ಶುಲ್ಕವನ್ನು ಭರಿಸಬೇಕಾಗುತ್ತೆ. ಇದು ನಿಯಮ ಇದೆ ಸರ್. 10 ರೂಪಾಯಿ ಶುಲ್ಕ ಕಟ್ಟಂಗಿಲ್ವಾ BPL ಕಾರ್ಡ್ ಇರೋರು? BPL ಕಾರ್ಡ್ ಇರೋ 10 ರೂಪಾಯಿ ಶುಲ್ಕ ಕೂಡ ಕಟ್ಟಂಗಿಲ್ಲ. ಇದ್ರ ಬಗ್ಗೆ ಸ್ಪಷ್ಟತೆ ಇದೆ. ಅರ್ಜಿ ಶುಲ್ಕ ಎಕ್ಸಾಮ್ಷನ್ ಇದೆ. ಪ್ರತಿ 100 ಪುಟ, ಪ್ರತಿ ಅರ್ಜಿಗೆ 100 ಪುಟ. ಸರ್, ಟ್ರಾನ್ಸ್ಪರೆನ್ಸಿ ನಿಟ್ಟಿನಲ್ಲಿ, ಪಾರದರ್ಶಕತೆ ನಿಟ್ಟಿನಲ್ಲಿ ವೆಬ್ಸೈಟ್ ನಲ್ಲಿ ಪ್ರಚಾರ ಮಾಡಬೇಕು ಅಂತ ಇದೆ. ಅದನ್ನ ಪ್ರಚಾರ ಮಾಡ್ತಾ ಇಲ್ಲ, ಬಹುತೇಕ ಇದು ಅದನ್ನ ಪಾಲಿಸ್ತಾ ಇಲ್ಲ ಅನ್ನೋದು